ಸರ್, ಇವತ್ತು ಶಿಕ್ಷಕರ ಸಂಘ ಜೊತೆ CM ಮೀಟಿಂಗ್ ಮಾಡಿದ್ದಾರೆ. ಏನೇನು ಬೇಡಿಕೆಗಳ ಇಟ್ಟಿದ್ರಿ? ಏನೇನು ಬೇಡಿಕೆ? ಈಗ ಹೋದ ತಿಂಗಳು ಅಂದರೆ ಜುಲೈ 12ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಅವರ ಒಂದು ಸಂಘಟನೆ ವತಿಯಿಂದ ಏನೋ ಒಂದು ಸ್ಟ್ರೈಕ್ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಕೂಡ ಭೇಟಿ ಮಾಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಅವ್ರ ಮನವಿಯನ್ನು ತಗೊಂಡು ನೀವು ಅದನ್ನು ಹೇಗೆ ಸಲ್ಯೂಷನ್ ಕೊಡೋಕ್ಕಾಗುತ್ತೆ ನೋಡ್ಕೊಂಡು ಮಾಡಿ ಅಂಥೇಳಿ. ಅದು ತುಂಬ ಇದು 2017ರಿಂದ ಅವರಿಗೆ ಒಂದು ಹಂತದಲ್ಲಿ ಕೆಲವು ತಪ್ಪುಗಳು ನಿರ್ಧಾರದ ಮೇಲೆ ಅನ್ಯಾಯ ಆಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ, ಇಲ್ಲ ಅಂತ ಹೇಳಲ್ಲ. ಸೊ ಅವ್ರ ನೋವುಗಳನ್ನು ಹೇಳ್ಕೊಂಡಿದ್ದಾರೆ ಮತ್ತು ಅವರಿಗೂ ಕೂಡ ಏನೇನು ಅನುಕೂಲ ತಪ್ಪುಗಳಾಗಿರೋದನ್ನ ಸರಿ ಮಾಡ್ತಕ್ಕಂಥದ್ದು ತುಂಬ ವರ್ಷದಿಂದ, ಒಂದು ವರ್ಷದಿಂದ ನಾನು ಮಂತ್ರಿ ಆದಮೇಲೆ ನನಗೆ ಕೇಳ್ತಾಯಿದ್ರು. ಆದರೆ ನನ್ನ ಲಿಮಿಟೇಷನ್ ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ ರಾಜ್ಯ ಮಟ್ಟದಲ್ಲಿ, ಇದು ನಮ್ಮ ಸರ್ಕಾರದ ಮಟ್ಟದಲ್ಲಿ ಕೆಲವು ತೀರ್ಮಾನಗಳಾಗೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲದನ್ನೂ ಡೀಟೇಲ್ಸ್ ತೊಗೊಂಡು ನಾನೇ ಒಂದು ಚೇರ್ ಮಾಡ್ತೀನಿ ಒಂದು ಮೀಟಿಂಗ್ನ ಅಂಥೇಳಿ ಸಂಘದವ್ರ ಜೊತೆಗೆ ಮತ್ತು ಆಫೀಸರ್ಸು ಮತ್ತು ಈಗ ಬರಗೂರು ರಾಮಚಂದ್ರಪ್ಪ ಅವರು ಮತ್ತು ಬೇರೆಯವರು ಕೂಡ ಮತ್ತು ಪುಟ್ಟಣ್ಣವರು ಕೂಡ ಶಿಕ್ಷಕರ ಒಂದು ಹೋರಾಟಕ್ಕೆ ಯಾವತ್ತೂ ಕೂಡ ಅವರು ಮುಂದೆ ಇದ್ದು ಅವ್ರ ಪರವಾಗಿ ನಿಂತ್ಕೊಂಡಿರೋರು, ಅವರೆಲ್ಲರೂ ಸೇರಿ ನೋಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದರು. ಸೊ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಆಗಿದೆ ಕೆಲವು ನ್ಯೂನತೆ ಆಗಿರ್ತಕ್ಕಂಥದ್ದನ್ನು. ಸೊ ಆದಷ್ಟು ಬೇಗ, ಜಾಸ್ತಿ ಟೈಮ್ ತಗೊಳ್ಳದೆ ಆದಷ್ಟು ಬೇಗ ಒಂದು ಕಮಿಟಿನೇ ಮಾಡಬೇಕಾಗತ್ತೆ ಅನ್ನೋದು ನನ್ನ ಒಂದು ಮನವಿ. ನೋಡೋಣ, ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಏನಾದರೂ ಒಂದು ತೀರ್ಮಾನ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಬಟ್ ಅನ್ಯಾಯನ ಸರಿಪಡಿಸಿ ಮತ್ತು ಯಾರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವರ ಹೋರಾಟಕ್ಕೆ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಇತಿಶ್ರೀ ಹಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಐ ಥಿಂಕ್ ಒಂದು ತಿಂಗಳು, ಇನ್ನೊಂದು 30 ದಿವಸ ಎಳಿಬೋದು, ಇಲ್ಲ ಅಂತ ಹೇಳಲ್ಲ. ಆದಷ್ಟು ಬೇಗ ಅವ್ರ ಪರವಾಗಿ ಅವ್ರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಸರಿಪಡಿಸ್ತೀವಿ ಅಂಥೇಳಿ ಒಂದು ವಿಶ್ವಾಸವನ್ನು ಕೂಡ ಕೊಡಲಿಕ್ಕೆ. ಇಲ್ಲ, ಅವ್ರಿಗೆ ಏನಾಗಿದೆ, 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಅವರು ಪಾಠ ಹೇಳ್ಕೊಡ್ಬೇಕು. 2017ರಲ್ಲಿ ಅದು ಕೆಲವು ತೀರ್ಮಾನಗಳು ತಗೊಂಡು ಕ್ರಮೇಣ 1ರಿಂದ 5 ಅಂತ ಮಾಡಿಬಿಟ್ಟಿದ್ದಾರೆ. ಅದು ಯಾರೋ ಇವರಿಗಾದರೂ ಒಂಥರ ಡಿಪ್ರಮೋಟ್ ಮಾಡಿದೆ, ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಮತ್ತು ಪ್ರಮೋಷನ್ ತಗೊಳ್ಳೋದ್ರಲ್ಲಿ ಇವರು ಓದಿದ್ರೂ ಕೂಡ ಈಗಿರ್ತಕ್ಕಂಥ ಹೊಸ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅದೇ ಥರ ಕ್ವಾಲಿಫಿಕೇಷನ್ ಇದ್ರೂ ಕೂಡ ನಮಗೆ ಅದು ಸಿಗ್ತಾ ಇಲ್ಲ ಅನ್ನೋದು ಅವ್ರ ಬೇಡಿಕೆ. ಸೊ ವಾಸ್ತವಾಂಶಕ್ಕೆ ನೋಡಿದಾಗ ಮತ್ತು ಬೇಡಿಕೆ ಪ್ರಮೋಷನ್ ಇರ್ಬೋದು, ಬಡ್ತಿ ಇರ್ಬೋದು, ಎಲ್ಲದಕ್ಕೂ ಕೂಡ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತೇಳಿ. ಅದು ಬೇರೆ ಲೀಗಲ್ ಆ್ಯಕ್ಟಿವಿಟೀಸ್ನು ನಾವು ನೋಡಬೇಕಾಗ್ತದೆ. ನೋಡಿಕೊಂಡು ಅವರಿಗೆ ಸರಿಯಾಗ್ತಕ್ಕಂಥ ಒಂದು ಉತ್ತರವನ್ನು ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಅರ್ಥಪೂರ್ಣವಾಗಿದೆ, ಅವ್ರು ಹೋರಾಟ ಮಾಡ್ತಕ್ಕಂಥದ್ದು ಏನು ತಪ್ಪೇನಿಲ್ಲ. ಬಟ್ ಮಾಡಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಮಾಡಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ನ ಸರಿ ಮಾಡ್ತಕ್ಕಂಥದ್ದು ಭಾಳ ಹುಷಾರಾಗಿ ಮಾಡಬೇಕಾಗ್ತದೆ. ಅದನ್ನು ಮೋಸ್ಟ್ಲಿ ಆದಷ್ಟು ಬೇಗ ನಾನು ಮಾಡ್ತೀನಿ ಅಂತೇಳಿ ವಿಶ್ವಾಸ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಶ್ವಾಸವನ್ನು ಕೊಡ್ತಾರೆ. ಶಾಲಾ ಶಿಕ್ಷಕನ ಪದವೀಧರ ಅಂತ ಪರಿಗಣಿಸಬೇಕು ಅನ್ನೋ ಅಲ್ಲ, ಅದೇ ಅವ್ರದ್ದೆಲ್ಲ ಹೋರಾಟಗಳು ಏನಿದ್ದಾವೆ ಅದನ್ನು ಅವರು ಅಲ್ಲ ಕ್ವಾಲಿಫಿಕೇಷನ್ ಇದ್ದಾಗ ನಮಗೆ ಮಾಡಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ಅಂಥೇಳಿ ಅದನ್ನೆಲ್ಲ ನೋಡ್ಕೊಂಡು ಮಾಡಬೇಕು. ಅದನ್ನು ನಂದು ಕೂಡ ಒಂದು ಕಮಿಟಿ ಮಾಡಿ ಅದನ್ನು ಒಳ್ಳೆ ರೀತಿಯಲ್ಲಿ ಆದಷ್ಟು ಬೇಗ ಆ ಕಮಿಟಿಯಲ್ಲಿ ಅವ್ರನ್ನೂ ಇಟ್ಕೊಂಡು ಆಫೀಸರ್ಸ್ನೂ ಇಟ್ಕೊಂಡು ಮತ್ತು ಪುಟ್ಟಣ್ಣವರು ಎಲ್ಲರೂ ಇರಬೇಕಾಗ್ತದೆ. ಯಾಕೆಂದರೆ ಅವರಿಗೆಲ್ಲ ಕೆಲವು ಅನುಭವಗಳು ಇರ್ತವೆ. ಅದನ್ನೆಲ್ಲ ನೋಡಿಕೊಂಡು ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಏನಾರು ಮಾಡಬೇಕು ಅಂಥೇಳಿ ಅವ್ರು ಬಂದು ನಾಳೆನೇ ಏನಾದರೂ ಒಂದು ವಿಶ್ವಾಸ ಕೊಡಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯಿತು ಬೇಗ ಸರಿ ಮಾಡ್ತೀವಿ ಅಂಥೇಳಿ ಅದು ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಮಾತುಗಳ ಮೇಲೆ ಒಂದು ವಿಶ್ವಾಸದಿಂದ ಹೆಜ್ಜೆ ಇಡ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಇಲಾಖೆಯಲ್ಲಿ ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು.